ಮೈಸೂರು ದಸರಾ ಅಂತ ಹೇಳಿದ್ರೆ ಜಂಬೂ ಸವಾರಿ ನೋಡಿರ್ತೀರಾ. ಜಂಬೂ ಸವಾರಿಯಿಂದ ಎಷ್ಟು ಸಿದ್ಧತೆ ನಡೆಯುತ್ತೆ ಗೊತ್ತಾ? ತಿಂಗಳಾನ್ಗಟ್ಲೆ ಆ ಸಿದ್ಧತೆ ಇರುತ್ತೆ. ಆನೆಗಳಿಗೆ ಬೇರೆ ರೀತಿಯಾದಂಥ ತಯಾರಿ ನಡೆಸ್ತಾರೆ. ಯಾಕಂದರೆ ಕಾಡಲ್ಲಿರೋ ಆನೆಗಳನ್ನ ನಾಡಿಗೆ ತಗೊಬರೋದು, ಅದಕ್ಕೆ ಆದಂಥ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಜೊತೆ ಇವತ್ತು ECF ಪ್ರಭುಗೌಡರು ಜೈನ್ ಅವ್ರಿಗೆ ಇದು ಮೊದಲ ದಸರಾ. ಯಾವ ರೀತಿ ತಯಾರು ಮಾಡ್ತಿದ್ದಾರೆ, ಏನೆಲ್ಲ ಅವ್ರಿಗೆ ಚಾಲೆಂಜಸ್ ಇದೆ ಅಂತ ಬನ್ನಿ ಅವ್ರನ್ನ ಕೇಳೋಣ. ನಾವು ಅರಮನೆ ಹಿಂಬದಿಯ ರಾಜಮಾರ್ಗದಲ್ಲಿ ಬಂದು ಒಂದು ಪ್ರತೀತಿ ಇದೆ. ಇಲ್ಲಿ ಹಳೆ ಕಾಲದಲ್ಲಿ ರಾಜರು ಇಲ್ಲಿ ಓಡಾಡ್ತಾ ಇದ್ರಂತೆ. ಈ ದಾರಿ ಇದೆಯಲ್ಲ, ಇದಕ್ಕೆ ರಾಜಮಾರ್ಗ ಅಂತ ಕರೀತಾ ಇದ್ರು. ಹಸುಗಳು ಮೇಯ್ತಾ ಇದೆ, ಅದ್ರ ಜೊತೆಗೆ ಗಜ್ಜ ಪಡೆ ಇದೆ. ಬನ್ನಿ ಕೇಳೋಣ. ಮಾವುತರು ಇದ್ದಾರೆ. ಅದೇ ಯಾವುದು ಏನು ಎಲ್ಲ ಕೇಳಬೇಕು. ಯಾಕೆಂತ ಹೇಳಿದ್ರೆ ಮೋರ್ ಇನ್ಫಾರ್ಮೇಶನ್ ನಮಗೆ ಪ್ರಭು ಸರೇ ಕೊಡ್ತಾರೆ. ನೀವು ನೋಡ್ಬೋದು, ಅಲ್ಲಿ ಇದಾರಲ್ಲ, ಅವರೇ ಪ್ರಭು ಸರ್. ನಮಸ್ತೆ ಸರ್. ನಿಮ್ಗಿದು ಆನೆಗಳೇನು ಹೊಸದಲ್ಲ, ಆದ್ರೆ ಇದು ದಸರಾ ಹೊಸದು. ದಸರಾ ಎಲ್ಲರೂ ಯಾರಾದರೂ 1 ವರ್ಷ 2 ವರ್ಷ ಪೋಸ್ಟಿಂಗ್ ಬಂದೇ ಬಿಡ್ತಾರೆ, ಎಲ್ಲರಿಗೂ ಹೊಸದೇ. ಅದ್ರ ಎಷ್ಟು ವರ್ಷ ಸರ್ವಿಸ್ ಸರ್? ನನಗೆ ಈಗ 6th ಇಯರ್. 6 ಇಯರ್. ಎಲ್ಲೆಲ್ಲ ಕೆಲಸ ಮಾಡಿದ್ದೀರಾ? ಮುಂಚೆ ಸಿರ್ಸಿ ಮಾಡಿದ್ದೀನಿ, ಬೆಂಗಳೂರು ಮತ್ತು ಹಾಸನ್ನು, ಇಲ್ಲೆಲ್ಲ ಕೆಲಸ ಮಾಡಿ. ನಿಮ್ಮ ನೇಟಿವ್ ಯಾವುದು ಸರ್? ಬಿಜಾಪುರ. ಬಿಜಾಪುರದಿಂದ ಇಲ್ಲಿ ವೆದರ್ಗೆ ಹೇಗೆ ಹೊಂದ್ಕೊಂಡಿದ್ದು? ನಾನು ಆಲ್ಮೋಸ್ಟ್ ಓದಿರೋದೆಲ್ಲ ಸಿರ್ಸಿ. ನನ್ನ ಎಜುಕೇಷನು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ, PhD ಇನ್ ಅರಣ್ಯಶಾಸ್ತ್ರದಲ್ಲೇ PhD ಮಾಡಿದ್ದೀನಿ. ಡಾಕ್ಟರ್ ಪ್ರಭುಗೌಡ ಹಾಗಾದ್ರೆ. ಅರಣ್ಯಶಾಸ್ತ್ರದಲ್ಲೇ ಇದನ್ನು PhD ಮಾಡಿದ್ದೀನಿ. ನಂತರ ನಾನು ಲಾಸ್ಟ್ ಇನ್ನೇನು ಫೈನಲ್ ಥೀಸಿಸ್ ಸಬ್ಮಿಷನ್ ಇತ್ತು, ಅವತ್ತೇ ನಮಗೆ ರಿಸಲ್ಟ್ ಬಂತು ಇದ್ರದ್ದು. ACFದು ಡೈರೆಕ್ಟ್ ACF ಆಗಿ ಸೆಲೆಕ್ಷನ್ ಆಗಿತ್ತೆ. ಸೊ ಅದಾದಮೇಲೆ ಟ್ರೈನಿಂಗು 3 ಇಯರ್ಸ್, 2 ಇಯರ್ಸ್ ಇನ್ ಕೊಯಂಬತ್ತೂರು, ಆಮೇಲೆ 1 ಇಯರ್ ಪ್ರೊಬೇಷನರಿ ಇದು. ಅದಾದಮೇಲೆ ಫಸ್ಟ್ ಪೋಸ್ಟಿಂಗ್ ಟು ಹಾಸನ್ನು, ಅದಾದಮೇಲೆ ಸಿರ್ಸಿ, ಆಮೇಲೆ ನೆಕ್ಸ್ಟು ಇದು ಬೆಂಗಳೂರು, ಈಗ ಇಲ್ಲಿದೆ. ನಿಮ್ದು ಫಸ್ಟ್ ದಸರಾ ಆನೆಗಳನ್ನ ಸಿದ್ಧತೆ ಮಾಡೋದೆಲ್ಲ ಕಂಪ್ಲೀಟ್ ಜವಾಬ್ದಾರಿ ನಿಮ್ದಿದೆ. ಕಾಡಿಂದ ಇವಾಗ ನಾಡಿಗೆ ಕರ್ಕೊ ಬಂದಿದ್ದಾರೆ. ಕಾಡಲ್ಲಿ ಒಂದು ರೀತಿಯ ಬೌಂಡ್ರಿ ಇಲ್ದಲೆ ಆಟ ಆಡ್ತಾ ಬೆಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡಿದ್ರೆ, ಇಲ್ಲಿ ಬಂದಾಗ ಬೇರೆ ರೀತಿ ಇರುತ್ತೆ. ಇಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ. ಅದ್ರ ಬಿಹೇವಿಯರಲ್ಲಿ ಆಗಿರ್ಬೋದು, ಫುಡ್ ಸ್ಟೈಲಲ್ಲಿ ಆಗಿರ್ಬೋದು, ಕಮ್ಯುನಿಕೇಷನಲ್ಲಿ ಆಗಿರ್ಬೋದು. ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ? ಇಲ್ಲಿ ಆನೆಗಳು ಇದೇನೆಂದರೆ, ನಾಡ ಹಬ್ಬ ದಸರಾಗೆ ಬರ್ತಾ ಇದ್ದವು ಅಂದರೆ ಒಂಥರ ಹಬ್ಬಕ್ಕೆ. ಈಗ ನಾವೆಲ್ಲ ಹಿಂದೆ ಏನಂದರೆ ಹಬ್ಬಕ್ಕೆಲ್ಲ ಅಜ್ಜಿ ಮನೆಗೆ ಹೋಗ್ತಿದ್ವಲ್ಲ, ಆ ಥರ ಈಗ ದಸರಾಗೆ ಒಂದು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನನಗೆ. ಸೊ ಇಲ್ಲಿ ಒಳ್ಳೆಯ ಇದನ್ನು ಊಟ ಕೊಡ್ತೀವಿ. ಸೊ ಕರೆಕ್ಟ್ ಟೈಮಿಗೆ ಒಳ್ಳೆ ಎಕ್ಸಸೈಸ್ ಮಾಡಿಸ್ತೀವಿ, ತಾಲೀಮ್ ಅಂತೇಳಿ. ಅದಾದಮೇಲೆ ಹೊತ್ತೊತ್ತಿಗೆ ಎಲ್ಲ ಇದನ್ನು ಸಿಗುತ್ತೆ ಅದಕ್ಕೆ. ಹಾಗಾಗಿ ಇದು ಖುಷಿಯಾಗಿರ್ತಾವೆ. ಇಲ್ಲಿ ಬರೋಕ್ಕೆ ತುಂಬ ಇಷ್ಟಪಡ್ತಾರೆ. ಇವನ್ ಅದಷ್ಟೇ ಅಲ್ಲ, ನಮ್ಮ ಕಾವಾಡಿ ಮಾವತ್ತು ಕೂಡ ಇಷ್ಟಪಡ್ತಾರೆ. ಓ, ಹಾಗಾದರೆ ನಾವು ಅಜ್ಜಿ ಮನೆಗೆ ಹಾಲಿಡೇ ಸಿಕ್ತಂದ್ರೆ ಕಾಯ್ತಾ ಇರ್ತೀವಲ್ಲ. ಸ್ಪೆಷಲ್ ಫುಡ್ ಸಿಗುತ್ತೆ, ಫ್ರೀಡಮ್ ಸಿಗುತ್ತೆ. ಮತ್ತು ಇಲ್ಲಿ ನಮಗೆ ಬೇಕಾದಂಗೆ ನಾವು ಇರ್ಬೋದು. ಅಲ್ಲಿ ಒಂದು ರೀತಿಯಾಗಿ ಡೈಲಿ ರೋಟೀನ್ ಆದರೆ, ಆನೆಗಳಿಗೆ ಇಲ್ಲಿಗೆ ಬಂದಾಗ ಸ್ಪೆಷಲ್ ಆಗಿ ಸ್ನಾನಗಳು ಮಾಡೋದೇ ಬೇರೆ ರೀತಿಯಾಗಿರುತ್ತೆ. ಅಲ್ಲಿ ಮೇವಾದರೂ ಸರಿ ಎಷ್ಟು ಬೇಕು ಅಷ್ಟಿರುತ್ತೆ. ಆದರೆ ಇಲ್ಲಿ ಅನ್ಲಿಮಿಟೆಡ್. ಅದಕ್ಕೋಸ್ಕರ ಇವರು